ಇವತ್ತು ಕೂಡ ಪ್ರತಿಭಟನೆ ಜೋರಾಗಿದೆ. ಹೆಚ್ಚುವರಿ ಪೊಲೀಸರು ಬಂದಿದ್ದಾರೆ. ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಬಟ್ ಇದರ ನಡುವೆ ಶಾಂತಿಯನ್ನ ಕಾಪಾಡಬೇಕಾದಂತಹ ಕರ್ತವ್ಯ ಎಲ್ಲರ ಮೇಲೂ ಕೂಡ ಇದೆ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅಂತ ಹೋದ್ರೆ ಜಂಗಲ್ ರಾಜ್ಯ ಆಗಬಾರ್ದು. ಕರ್ನಾಟಕಕ್ಕೆ ತನ್ನದೇ ಆದಂತಹ ಘನತೆ ಇದೆ. ಕರ್ನಾಟಕಕ್ಕೆ ತನ್ನದೇ ಆದಂತಹ ಗೌರವ ಇದೆ. ಬಟ್ ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಪರ ಹೋರಾಟಗಾರರಾಗಿರುವ ಪುನೀತ್ ಕೆರೆಹಳ್ಳಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ನಿನ್ನೆ ನೈಟು ಒಂದು ಕಡೆ ಕಲ್ಲು ತೂರಾಟ ಆಯ್ತು, ಇವತ್ತು ಪ್ರತಿಭಟನೆ ಮಾಡಿದ್ರು, ಲಾಠಿ ಚಾರ್ಜ್ ನಡೀತಾ ಇದೆ. ಯಾವ ರೀತಿಯಾಗಿ ನೋಡ್ತಾ ಇದ್ರಿ ನೀವು ಇದೆಲ್ಲವನ್ನು ಕೂಡ? ಇದು ಒಂದು ಕೋಮನ್ನ ಅಥವಾ ಒಂದು ಎಡಪಂಥೀಯ ಸಿದ್ಧಾಂತಗಳನ್ನ ಓಲೈಸುವಂತ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದು ಸರ್ವೇ ಸಾಮಾನ್ಯವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬರನ್ನ ಹತ್ತಿಕ್ಕುವಂತ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಇದು ಹತ್ತಿಕ್ಕುವಂತದ್ದು. ಮತ್ತೆ ಇನ್ನೊಂದು, ಇವ್ರು ಬಂದಾಗ್ಲೆಲ್ಲ ಈ ಎಡಪಂಥೀಯ ಚಿಂತನೆಗಳು ಮತ್ತು ಇಸ್ಲಾಮಿಕ್ ಚಿಂತನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೇರೂರಿ ಅವು ಒಂದ್ ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತವೆ. ನೋಡಿ, ಮೊನ್ನೆ ಈದ್ ಮಿಲಾದ್ ಆಯ್ತಲ್ವಾ ಶುಕ್ರವಾರ, ಒಂದು ಈ ರೀತಿ ಘಟನೆ ಎಲ್ಲಾದ್ರು ಸರ್ ಡಿಜೆ ಹಾಕಿಲ್ಲ ಅಂತ ಹೇಳ್ತೀರಿ? ಡಿಜೆ ಹಾಕಿದ್ರು ಸರ್, ಎಲ್ಲ ಕಡೆ ಧ್ವನಿವರ್ಧಕಗಳನ್ನು ಬಳಸಿದ್ರು, ದೊಡ್ಡ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು. ಎಲ್ಲಾದ್ರೂ ಒಂದ್ ಕಡೆ ಇಂತ ಅಹಿತಕರ ಘಟನೆ ನಡೆದಿದ್ ನೋಡಿ, ಉದಾಹರಣೆ ತೋರಿಸ್ತೀರಾ ಸರ್? ನಾವು ಸಹಿಷ್ಣುಗಳು ಅಂತ ಹೇಳಿ ಎಲ್ಲವನ್ನು ಸಹಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಹೋರಾಟಕ್ಕೆ ಬೀದಿಗಿಳಿದ್ರೆ, ಪ್ರತಿಭಟನೆ ಮಾಡ್ತಾ ಇರುವಂತವ್ರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ ಅನ್ನೋದಾದ್ರೆ, ಯಾವ ರಾಜ್ಯದಲ್ಲಿ, ಯಾವ ರಾಷ್ಟ್ರದಲ್ಲಿ ನಾವು ಯಾವ ಹಬ್ಬ ಮಾಡ್ಲಿಕ್ಕೆ ಇವತ್ತು ನಾವು ಅದನ್ನೇ ಹೇಳ್ತಾ ಇರೋದು. ಹಿಂದೂಗಳಿಗೆ ಈ ಸಂದೇಶವನ್ನು ನಾವು ಸ್ಪಷ್ಟವಾಗಿ ಕೊಡ್ತಾ ಇದೀವಿ. ನೀವು ಇನ್ಯಾವಾಗ ಜಾಗೃತರಾಗ್ತೀರಿ? ಇನ್ನು 50% ಹಿಂದೂಗಳು ಇದು ತಲೆಗೆ ನಾನು ಹೇಳ್ತಾ ಇರೋದು ನೋಡಿ, ನಾನು ಹೇಳ್ತಾ ಇರೋದು ಏನು ಅಂತ ಅಂದ್ರೆ, ಹಬ್ಬ ಹರಿದಿನಗಳು ನೋಡಿ. ಇವಾಗ ಮೈಸೂರಿನಲ್ಲಿ ದಸರಾ ನಡೀತಾ ಇದೆ. ಅದ್ರ ಉದ್ಘಾಟನೆಗೆ ಯಾರನ್ನ ಬಿಟ್ಟಿದ್ದೀರಿ? ಯಾಕೆ ಬಿಟ್ಟಿದ್ದೀರಿ? ಅವ್ರೇನ್ ಇದನ್ನ ಖಂಡಿಸ್ತಾರ? ಇದನ್ನ ಕಲ್ಲು ಹೊಡೆದಿದ್ನ ಖಂಡಿಸಿ ಒಂದು ಹೇಳಿಕೆ ಕೊಡೋವರೆಗೂ ನೀವ್ ಯಾಕೆ ಉದ್ಘಾಟನೆಗೆ ಬಿಡ್ತೀರಿ? ಹಿಂದೂಗಳು ಜಾಗೃತರಾಗಬೇಕು. ಎಲ್ಲಿವರೆಗೂ ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಂಡು ಕುತ್ಕೊಳ್ತೀರಿ? ಜಾಗೃತರಾಗ್ಬೇಕು ನೀವು. ಎಲ್ಲಿ ಕಟ್ಟಾಕ್ಬೇಕು? ಯಾಕೆ ಗಣೇಶನ್ ಅವನು ವ್ಯಾಪಾರ ಮಾಡ್ಬೇಕು? ಗಣೇಶನ್ ಕಲ್ಲು ಹೊಡಿಯೋಕಾಗತ್ತೆ? ಗಣೇಶನ್ಗೆ ಕಲ್ಲು ಹೊಡಿತಾರೆ ಅನ್ನೋದಾದ್ರೆ ಗಣೇಶನ್ ಅವನಿಂದ ಕೊಂಡ್ಕೋಬಾರ್ದು. ಗಣೇಶನ ಹಬ್ಬಕ್ಕೆ ಹಾರ ತಗೋಬಾರ್ದು. ಗಣೇಶನ ಹಬ್ಬಕ್ಕೆ ಕುಂಕುಮ ತಗೋಬಾರ್ದು. ನಾವು ಅಲ್ಲಿ ಜಾಗೃತರಾಗಬೇಕಾಗಿರೋದು. ಇಲ್ಲಿ ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಆಗ ಅವ್ರು ಮಸೀದಿ ಒಳಗಡೆ ತಗೊಂಡೋಗಿ ಗಣೇಶನ್ ಕೂರಿಸ್ತಾರೆ ಸರ್. ಒಂದ್ಸಲ ಹಿಂದೂಗಳು ತಮ್ಮ ವ್ಯಾಪಾರ ವಹಿವಾಟನ ಹಬ್ಬ ಹರಿದಿನಗಳಲ್ಲಿ, ಯುಗಾದಿ ಹಬ್ಬದಿಂದ ಹಿಡಿದು ನಾವು ದಸರಾ, ದೀಪಾವಳಿಯಿಂದ ಹಿಡಿದು ಸಂಕ್ರಾಂತಿ, ಶಿವರಾತ್ರಿವರೆಗೂ ನಾವೇನಾದ್ರೂ ವ್ಯಾಪಾರ ವಹಿವಾಟನ ಅವ್ರ ಜೊತೆ ಮಾಡಲ್ಲ ಅಂತ ಹೇಳಿದ್ರೆ, ಅವ್ರ ಮನೆ ಒಳಗೆ ಯುಗಾದಿ ಆರಂಭ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಮಸೀದಿ ಒಳಗೆ ಗಣೇಶನ್ ಇಟ್ಕೊಂಡು ಪೂಜೆ ಮಾಡೋಕ್ ಶುರು ಮಾಡ್ತಾರೆ. ನಾವು ಜಾಗೃತರಾಗಬೇಕಾಗಿದೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ, ಏನಾಗ್ತಿದೆ ಪರಿಸ್ಥಿತಿ ಅಂತ. ಮತ್ತೊಂದು ಪ್ರಶ್ನೆ ಕೂಡ ಕಾಡುತ್ತಲ್ವಾ? ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ದೂಷಣೆ ಮಾಡೋದಷ್ಟು ಸರಿ? ಯಾರೋ ಒಬ್ಬ ಮತಾಂಧ ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ದೂಷಣೆ ಮಾಡೋದಾ? ಎಲ್ಲೋ ಒಂದು ಮಂಡ್ಯದಲ್ಲಿ ಆಗಿದೆ, ಎಲ್ಲೋ ಒಂದು ಮದ್ದೂರಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೋ ಕೋಲಾರದಲ್ಲೋ, ಬಿಹಾರದಲ್ಲೋ ಅಥವಾ ಬೀದರ್ನಲ್ಲೋ ಪ್ರತಿಭಟನೆ ಮಾಡ್ಬೇಕಾ ಅಂತ ಪ್ರಶ್ನೆ ಕೂಡ ಬರುತ್ತಲ್ವಾ? ನೋಡಿ, ಕಿಡಿಗೇಡಿ ಅಂತ ಹೇಳ್ತಾರೆ. ಕಿಡಿಗೇಡಿ ಆಗಿದ್ದು ಹೇಗೆ ಅಂತ? ಮಾಡಿದ್ಯಾರೋ ಅವನೊಂದು ಕಿಡಿಗೇಡಿಯಾಗಿ? ಅವನ್ ಕಿಡಿಗೇಡಿನ ಅಥವಾ ಅಭ್ಯಾಸ ಅಥವಾ ಅವನಿಗೆ ಕೊಟ್ಟಿರ್ತಕ್ಕಂತ ಏನು ವಿದ್ಯೆ ಇದೆ ಅದು ಕಿಡಿಗೇಡಿ ತರ ಮಾಡ್ತಾ ಅಂತ? ಒಬ್ಬ ಕಿಡಿಗೇಡಿ ಆಗ್ತಿದ್ದಾನೆ ಅನ್ನೋದಾದ್ರೆ ಯಾಕಾದ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ ಸರ್? ಅವ್ನ್ ಕಿಡಿಗೇಡಿ ಯಾಕಾದ? ಏನ್ ಸುಮ್ನೆ ಹೋಗಿ ಬೀದಿಗಿದ್ದಾದ್ನ? ಇಲ್ವಲ್ಲ. ಮೊನ್ನೆ ಶಿವಮೊಗ್ಗದಲ್ಲಿ ಸರ್ ಬರೀ ಒಂದು 8-10 ವರ್ಷದ ಬಾಲಕ ಗಣೇಶ ವಿಸರ್ಜನೆ ಮಾಡ್ಕೊಂಡು ಹೋಗ್ತಾ ಅದ್ರ ಮೇಲೆ ಉಗ್ಗಿತಾನೆ. ನೀವು ಆ ವಿಡಿಯೋ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಅವ್ರ ತಾಯಿ ಕರ್ದು ಹೇಳ್ತಾರೆ, ಇಲ್ಲ ನಾವು ಅದು ಇದು ಕಂಡಾಗ ಉಕ್ಕೊಂಡು ಹೋಗ್ಲಿಕ್ಕೆ ಮಸೀದಿಲಿ ಹೇಳ್ಕೊಟ್ಟಿರ್ತಾರೆ, ಅದು ತಪ್ಪು, ನಾವು ಅದನ್ನ ಸರಿ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ರು. ಹಾಗಾದ್ರೆ ಆ ಬೀಜ ಎಲ್ಲಿಂದ ಬರ್ತಿದೆ ಅಂತ ನಿಮಗೆ ಎಲ್ಲಿ ಆ ವಿದ್ಯೆ ಕಲಿಸ್ಲಾಗ್ತಾ ಇದೆ? ಹಿಂದೂ ದೇವತೆಗಳನ್ನ ನೋಡಿದಾಗ ಕಲ್ಲು ಹೊಡ್ಕೊಂಡು ಹೋಗಿ ಉಗಿದು ನೀವು ಮುಂದಕ್ಕೆ ಹೋಗ್ಬೇಕು, ದೇವಸ್ಥಾನಗಳು ದೇವ್ರ ಕಂಡ್ರೆ ಉಗಿದು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲಿ ಹೇಳ್ಕೊಡ್ಲಾಗ್ತಿದೆ? ನೀವು ಕಿಡಿಗೇಡಿಗಳು ಅಂತ ಕರಿಬೇಕಾದ್ರೆ ಯಾರೋ ಒಬ್ಬ ಮಾಡ್ದ ಅಂತ ಅಲ್ಲ, ಮಾಡೋ ಧೈರ್ಯವನ್ನ ಅವ್ನು ಮಾಡ್ದ ಅಷ್ಟೇ. ಹೇಳಿರೋದು ಎಲ್ರಿಗೂ ಹೇಳಿದ್ದಾರೆ. ಆ ಧೈರ್ಯ ಮಾಡಿದ್ದು ಅಂದ್ರೆ 10 ಜನ ಕೂರ್ಸಿ ಹೇಳಿದಾಗ ಒಬ್ಬ ಮಾತ್ರ ಧೈರ್ಯ ಮಾಡ್ದ ಅಂತ ಅಷ್ಟೇ. ಅದೇ ನೀವು ಹೇಳ್ತಾ ಇರುವಂಥದ್ದು ಬರೀ ಕಲ್ಲು ಹೊಡೆಯಿರಿ ಅಂತಾನೆ ವಿದ್ಯೆ ಕೊಡ್ತಾರೆ ಅನ್ನೋದಾದ್ರೆ ದೇಶದಾದ್ಯಂತ ಕಲ್ಲು ಹೊಡಿಬೇಕಿತ್ತಂತ ಕೂಡ ಪ್ರಶ್ನೆ ಬರುತ್ತೆ. ಬಟ್ ಇವತ್ತಾಗಿರುವಂಥ ಘಟನೆ ಇದೆಯಲ್ವಾ, ಈ ಘಟನೆಗೆ ಕಾರಣ ಆಗಿರುವಂಥದ್ದು ಕಲ್ಲು ತೂರಾಟ. ಈ ಕಲ್ಲು ತೂರಾಟವನ್ನ ಯಾರು ಮಾಡಿದ್ರು ಕೂಡ ತಪ್ಪೇ ಅಂತ. ಇದ್ರ ಜೊತೆಗೆ ಪದೇ ನೋಡಿ, ಇದ್ರ ಜೊತೆಗೆ ಹಿಂದೂ ಕಾರ್ಯಕರ್ತರ
ನಡೆಯನ್ನು ಕೂಡ ಈಗ ಪ್ರಶ್ನೆ ಮಾಡಬೇಕಾಗುತ್ತೆ. ಅಂದ್ರೆ ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ ಎಲ್ಲಿವರೆಗೂ ನಾವು ಕೂಡ ಸಹಿಸಬೇಕು ಅಂತ ಕೂಡ ಒಂದು ಪ್ರಶ್ನೆ ಇದೆ. ನಾನು ಒಂದು ಶಾಶ್ವತ ಪರಿಹಾರವನ್ನ ಹುಡುಕ್ಬೇಕಾಗಿದೆ ಪುನೀತ್ ಕೆರೆಹಳೆ ಅವರೇ. ಶಾಶ್ವತ ಪರಿಹಾರ ಏನಾದ್ರೂ ಇದೆಯಾ ಇದಕ್ಕೆ ಅಂತ? ತಪ್ಪೇನಿದೆ ಹೇಳಿ ಎಂದೆ. ಶಾಶ್ವತ ಪರಿಹಾರದ ಬಗ್ಗೆ ಮಾತನಾಡೋದಾದ್ರೆ ಶಾಶ್ವತ ಪರಿಹಾರ ಇಷ್ಟೇ, ವ್ಯವಹಾರ ವಹಿವಾಟುಗಳನ್ನು ನಿಲ್ಲಿಸ್ಬಿಡಿ ಹಬ್ಬ ಹರಿದಿನಗಳಲ್ಲಿ. ಯಾವ ರೀತಿಯಾಗಿ? ಯಾವುದೇ ಹಬ್ಬ ಹರಿದಿನಗಳಲ್ಲಿ ಗಣೇಶನಿಂದ ಹಿಡಿದು ಯಾವುದೇ ಹಬ್ಬ ಹರಿದಿನಗಳು ಬರಲಿ, ವ್ಯಾಪಾರ ವಹಿವಾಟವನ್ನು ಕೇವಲ ಹಿಂದೂಗಳ ಹತ್ರ ಮಾಡಿ ಸರಿ ಹೋಗ್ಬಿಡುತ್ತೆ. ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿದ್ರೆ ಈ ರೀತಿಯ ಘಟನೆಗಳಿಗೆ ಫುಲ್ ಸ್ಟಾಪ್ ಹಾಕಬಹುದು ಅಂತನಾ? ಅಹಂಕಾರವನ್ನು ಮುರಿದಂಗಾಗುತ್ತೆ. ಅವ್ರಿಗೆ ಗಣಪತಿ ಆಗ ಮಕ್ಳಿಗೆ ಹೇಳ್ಕೊಡ್ತಾರೆ, ಅವ್ರಿಗೆ ಆರ್ಥಿಕ ಬಹಿಷ್ಕಾರ ಇಲ್ಲ. ಒಂದೇ ನಮಗೆ ಉಳಿದಿರೋ ದಾರಿ, ಒಂದು ಆರ್ಥಿಕ ಬಹಿಷ್ಕಾರ ಆಗ್ಲೇಬೇಕು. ಆರ್ಥಿಕ ಬಹಿಷ್ಕಾರವೇ ಇದೆಲ್ಲದಕ್ಕೂ ಮೂಲ ಮತ್ತು ಆರ್ಥಿಕ ಬಹಿಷ್ಕಾರ ಆದ್ರೆ ಸರಿ ಹೋಗುತ್ತೆ ಎಲ್ಲವೂ. ಮತ್ತೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ಸ್ಪಾಟ್ಗೆ ಹೋಗಿದ್ರಾ ಏನು ಅಂತ? ನಾನು ಬೇರೆ ಕಡೆ ಹೊರಗಡೆ ಬಂದಿದ್ದೆ, ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲ ನಾನು. ಮತ್ತೆ ಮದ್ದೂರ್ದು ಗಲಾಟೆ ಏನಿದೆ, ನಾವು ಮೊನ್ನೆ ಚಕ್ರವರ್ತಿ ತಂದೆಯವರದ್ದು ಇದಾದ್ಮೇಲೆ ನಾವು ಹುದ್ದೆ ಕೇಳ್ಕೊಂಡ್ರು. ಅದಾದ್ಮೇಲೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿದ್ವಿ. ಇವತ್ತು ನಾನು ಚಿತ್ರದುರ್ಗ ಬಂದಿದ್ದೀನಿ. ನಾನು ನಾಳೆ ಬಂದು ಅಲ್ಲಿದು ಪೂರ್ತಿ ಅಪ್ಡೇಟ್ ತಗೊಂಡು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅದನ್ನ ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನಾಡೋದಕ್ಕೆ ಅಶ್ವೇಗಜ್ ಜೊತೆ.